ನನ್ನ ಅಭಿನಂದನೆಗಳು. ನಾನು ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಹೋಗಿ ಕೇಳಿದಾಗ ನಾನು ಬರ್ತೀನಿ ನಡೆಯೋ ಅಂತೇಳಿ ನನಗೆ ಆಶೀರ್ವಾದ ಮಾಡಿದ್ರು. ಇವತ್ತು ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನನ್ನ ಗುರುಗಳು ಬಂದು ನನಗೆ ಆಶೀರ್ವಾದ ಮಾಡಿರೋದ್ರಿಂದ ನನಗೆ ಅತ್ಯಂತ ಸಂತೋಷವಾಗ್ತಾಯಿದೆ. ಈ ಸಿಂಹಪುರಿಯ ಸಿಂಹ ಎಂಬ ಸಿನಿಮಾ ನಾವು ಒಂದು ಹಿಂದಿನ ಚರಿತ್ರೆಯನ್ನು ಆಧರಿಸಿ ನಾವು ಈ ಸಿನಿಮಾ ಮಾಡಿದ್ವಿ. ಏಕೆಂದರೆ ನಮ್ಮ ಮನೆ ದೇವರ ಒಂದು ಇತಿಹಾಸವನ್ನು ಹಿಡ್ಕೊಂಡು ಆಕೆಯ 1200 ವರ್ಷಗಳ ಹಿಂದಿನ ಒಂದು ಆಧಾರಿತ ಕಥೆಯನ್ನು ಇಟ್ಕೊಂಡು ಈ ಸಿನಿಮಾನ ಮಾಡಬೇಕಂತೇಳಿ. ಯಾಕಪ್ಪ ಅಂದರೆ ನನ್ನ ತಾಯಿಯನ್ನು ಎಲ್ಲೋ ಒಂದು ಕಡೆ ನಾನು ಪ್ರತಿಷ್ಠಾಪನೆ ಮಾಡಿದೆ. ಆ ತಾಯಿನ ಸಾವಿರಾರು ಕಣ್ಣುಗಳು ನೋಡಬೇಕಂತ ನನ್ನ ಆಸೆ ಇತ್ತು. ಹಾಗಾಗಿ ನಾಯಕ ನಟನಾಗಿ ನಾನೇ ಮಾಡಬೇಕಾಯಿತು. ಈ ಚಿತ್ರ ನನ್ನ ಗುರುಗಳಿಂದ ಇದು ಇವತ್ತು ಲಾಂಚ್ ಆಗ್ತಾ ಇರೋದು ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನನ್ನ ಆಸೆಯಂತೆ ನನ್ನ ತಾಯಿಯನ್ನು ನೂರಾರಲ್ಲ ಸಾವಿರಾರು ಕಣ್ಣುಗಳು ಆಯಮ್ಮನ್ನು ನೋಡಿ ನಮಗೆಲ್ಲ ಆಶೀರ್ವಾದ ಮಾಡಬೇಕು. ಇಡೀ ಕರ್ನಾಟಕ ಜನತೆ ನಮ್ಮ ಸಿನಿಮಾವನ್ನು ನೋಡಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಈ ಸಿನಿಮಾವನ್ನು ನೋಡ್ಬೋದು. ನೋಡಿ ಒಂದು ಪೌರಾಣಿಕ ಒಂದು ಇತಿಹಾಸ, ಆವತ್ತಿನ ರಾಜ, ಇದರ ಸಂದೇಶ ಏನಂದರೆ ಆವಾಗ ಒಂದು ರಾಜ ಇರ್ತಾನೆ. ಆ ರಾಜ ಅವ್ರ ಹತ್ರ ಇದ್ದಂಥ ಮಂತ್ರಿ ಕುತಂತ್ರಕ್ಕೆ ಬಲಿಯಾಗಿ ಅವರು ಸತ್ತೋಗ್ತಾರೆ. ಸತ್ತೋದಾಗ ಅವನ ಸಂಪತ್ತು ಅವನಿಗೇ ಸಿಗಬೇಕನ್ನೋ ಒಂದು ಕಾನ್ಸೆಪ್ಟಲ್ಲಿ ಈ ಸಿನಿಮಾ ನೋಡಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರ ಆಶೀರ್ವಾದ, ನನ್ನ ಗುರುಗಳ ಆಶೀರ್ವಾದ ನನಗೆ ಸಿಕ್ತು. ತಮ್ಮೆಲ್ಲರ ಆಶೀರ್ವಾದ ನನಗೆ ಸಿಗಬೇಕು. ಇಡೀ ಕರ್ನಾಟಕ ಜನತೆ ನನ್ನ ಈ ಸಿಂಹಪುರಿಯ ಸಿಂಹವನ್ನು ನೋಡಿ ನನ್ನ ತಾಯಿಯನ್ನು, ನನ್ನ ಗುರುಗಳನ್ನು ಕಣ್ತುಂಬಿಸ್ಕೋಬೇಕಂತೇಳಿ ನಾನು ಮತ್ತೊಮ್ಮೆ ನನ್ನ ಗುರುಗಳ ಪಾದಕ್ಕೆ ವಂದಿಸುತ್ತಾ, ಅವರು ಬಂದು ನನಗೆ ಆಶೀರ್ವಾದ ಮಾಡಿದ್ರಲ್ಲ, ಅದಕ್ಕೋಸ್ಕರ ತುಂಬ ಹೃದಯದಿಂದ ನಾನು ಅವರನ್ನು ಅಭಿನಂದಿಸ್ತೇನೆ. ನನ್ನ ಹೃದಯದಲ್ಲಿ ನನ್ನ ಗುರುಗಳು ಎಷ್ಟೊಂದು ನಾನು ಆಳವಾಗಿ ಪ್ರೀತಿಸ್ತೀನಿ ಅಂತ ಅವ್ರಿಗೆ ಗೊತ್ತು. ಹಾಗಾಗಿ ಹೆಚ್ಚಾಗಿ ನಾನು ಮಾತಾಡಲ್ಲ. ನನ್ನ ಗುರುಗಳು ಬಂದಿದ್ದು ನನಗೆ ತುಂಬ ಸಂತೋಷ ಆಗೈತೆ. ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ಸಿನಿಮಾನ ಎಲ್ಲರೂ ನೋಡಿ ಆನಂದಿಸಿ, ಪ್ರೋತ್ಸಾಹಿಸಿ. ನಮಸ್ತೆ.